Hey guys, welcome back to my YouTube channel. So guys, Ministry of Home Affairs, Intelligent Bureau. So ಗುಪ್ತಚರ ಇಲಾಖೆಯಲ್ಲಿ 4987 ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇದೊಂದು ಹೊಸ ನೇಮಕಾತಿ ಅಧಿಸೂಚನೆ ಅಂತಾನೆ ಹೇಳ್ಬೋದು. ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ SSLC ಪಾಸ್ ಆದ್ರೆ ಸಾಕು, ನೀವು ಆರಾಮಾಗಿ ಈ ಒಂದು ಹುದ್ದೆಯನ್ನ ಪಡ್ಕೋಬಹುದು. ಕರ್ನಾಟಕದಲ್ಲಿ ಈ ಒಂದು ಹುದ್ದೆ ಕೂಡ ನೀವು ಪಡ್ಕೋಬಹುದು. ಸೊ ಇನ್ನೊಂದೇನಪ್ಪಾ ಅಂದ್ರೆ ಇದಕ್ಕೆ ಕಂಪಲ್ಸರಿ ಕನ್ನಡ ಭಾಷೆ ಬರೀಲಿಕ್ಕೆ ಓದ್ಲಿಕ್ಕೆ ನಿಮಗೆ ಬರಬೇಕು. ಸೊ ಕನ್ನಡ ಟೆಸ್ಟ್ ಕೂಡ ಇರುತ್ತೆ, ಅದು ಕೂಡ ನೀವು ಕ್ಲಿಯರ್ ಮಾಡಿದ್ರೆ ಖಂಡಿತವಾಗಿ ಈ ಒಂದು ಹುದ್ದೆನ ನೀವು ಕ್ರ್ಯಾಕ್ ಮಾಡಬಹುದು. ಓಕೆ, ಸೊ ಹಾಗಾದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಹಾಕ್ಲಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು, ಸ್ಟಾರ್ಟ್ ಡೇಟ್ ಯಾವಾಗ, ಎಂಡ್ ಡೇಟ್ ಯಾವಾಗ, ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ ಏನಿದ್ರೆ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ ಹಾಕ್ತಾ ಇರ್ತೀವಿ. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಲಿಂಕ್ ಅನ್ನ ಕ್ಲಿಕ್ ಮಾಡುವ ಮೂಲಕ ನೀವು ಡೈರೆಕ್ಟ್ ಆಗಿ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ರೀಸೆಂಟ್ ಆಗಿ ಈ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ. ಸೊ ಇದು ಹುದ್ದೆ ಬಂದ್ಬಿಟ್ಟು ಇಂಟೆಲಿಜೆಂಟ್ ಬ್ಯೂರೋ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಆರ್ ಎಕ್ಸಿಕ್ಯೂಟಿವ್ ಇನ್ನು ಹುದ್ದೆಗಳಾಗಿರ್ತವೆ. 4987 ಪೋಸ್ಟ್ ಇದಾವೆ. ಓಕೆ, ಸೊ ಇದು ಏನು ಅರ್ಜಿ ಹಾಕ್ಲಿಕ್ಕೆ 26 ಜುಲೈ 2025 ಅರ್ಜಿ ಪ್ರಾರಂಭ ಆಗಿದೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 17 ಆಗಸ್ಟ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಈ ಒಂದು ಹುದ್ದೆಗೆ ಅರ್ಜಿ ಹಾಕ್ಲಿಕ್ಕೆ. ಓಕೆ, ಸೊ ನಂತರ ಯಾವುದೇ ಅರ್ಜಿಯನ್ನು ಸ್ವೀಕರಿಸೋದಿಲ್ಲ. ಸೊ ಇನ್ನೊಂದು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ಜನರಲ್ ಅವರಿಗೆ 650 ರೂಪಾಯಿ ಇದೆ. ಜನರಲ್, OBC, EWS ಗೆ, SC ST XSM ಆಮೇಲೆ ಕ್ಯಾಂಡಿಡೇಟ್ಸ್ ಗಳಿಗೆ 550 ರೂಪಾಯಿ ಇರುತ್ತೆ. ಆಲ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ 550 ರೂಪಾಯಿ ಇರುತ್ತೆ. ಪೇಮೆಂಟ್ ಮುನ್ನ ಏನೋ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕನೇ ನೀವು ಪೇಮೆಂಟ್ ನ ಮಾಡ್ಬೇಕಾಗ್ತದೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂದ್ರೆ ಆಲ್ರೆಡಿ ಹೇಳ್ದಂಗೆ 26 ಜುಲೈ 2025 ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 17th ಆಗಸ್ಟ್ ಆಗುತ್ತೆ. ಪೇಮೆಂಟ್ ಆನ್ಲೈನ್ ಲಾಸ್ಟ್ ಡೇಟ್ 17th ಆಗಸ್ಟ್ ಆಗುತ್ತೆ. ಹಾಗೆ ಏನು SB ಚಲನ್ ಲಾಸ್ಟ್ ಡೇಟ್ ಅದು ಕೂಡ 19 ಆಗಸ್ಟ್ 2025 ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಇರುತ್ತೆ. ಸೊ ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಎಲ್ಲ ಅದನ್ನ ನಂತರ ಅಪ್ಲಿಕೇಶನ್ ಎಲ್ಲ ಹಾಕಿದ ನಂತರ ಅದನ್ನ ನಮಗೆ ನೋಟಿಫೈ ಮಾಡ್ತಾರೆ. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಏಜ್ ಲಿಮಿಟ್ ಎಷ್ಟಿರಬೇಕು, ಆಸ್ ಆನ್ 17/8/2025 ಗೆ ಮಿನಿಮಮ್ ಏಜ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 27 ವರ್ಷ ಇರಬೇಕು. ಓಕೆ, UR EWS ಗೆ. ಅದೇ ರೀತಿ ಮ್ಯಾಕ್ಸಿಮಮ್ ಏಜ್ 30 ವರ್ಷ OBC ನವರಿಗಿದೆ. ಸೊ ಇಲ್ಲಿ ಏನೋ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಮ್ಯಾಕ್ಸಿಮಮ್ ಏಜ್ 32 ಇಯರ್ಸ್ SC ST ಅವರಿಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 4987 ಪೋಸ್ಟ್ ಇದಾವೆ. ಸೊ ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಮೆಟ್ರಿಕ್ಯುಲೇಷನ್ 10th ಪಾಸ್. ಓಕೆ, 10th ಕ್ಲಾಸ್ ಪಾಸ್ ಆರ್ ಇಕ್ವಿವೆಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಎಜುಕೇಶನ್. ಸೊ 10th ಪಾಸ್ ಆಗಿರಬೇಕು. ಅದೇ ರೀತಿ ಕರ್ನಾಟಕ ಡೊಮಿಸಿಲ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು. ಸ್ಟೇಟ್ ದಟ್ ಅಗೇನೆಸ್ಟ್ ವಿಚ್ ಕ್ಯಾಂಡಿಡೇಟ್ ಹ್ಯಾಸ್ ಅಪ್ಲೈಡ್. ಸೊ ನೀವು ಯಾವ ಒಂದು ಸ್ಟೇಟ್ ಇಂದ ಅಪ್ಲೈ ಮಾಡಿದ್ರೆ ಕರ್ನಾಟಕದಿಂದ ನಿಮ್ಮ ಡೊಮಿಸಿಲ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ. ಸೊ ಆಮೇಲೆ ನಾಲೆಡ್ಜ್ ಆಫ್ ಎನಿ ಒನ್ ಆಫ್ ಲೋಕಲ್ ಲ್ಯಾಂಗ್ವೇಜ್. ಸೊ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಜ್ಞಾನ ಇರಬೇಕು ನಿಮಗೆ. ಓಕೆ, ಸೊ ಹಾಗೆ ಇಷ್ಟು ನಿಮ್ಮ ಎಲಿಜಿಬಿಲಿಟಿ ಇದ್ರೆ ನೀವು ಆರಾಮಾಗಿ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಹಾಗೆ ನೋಡಿ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಲ್ಲೆಲ್ಲಿ ಇದೆ ಅಂದ್ರೆ ಬೆಂಗಳೂರಿನಲ್ಲಿ ಕೂಡ ಇದೆ. ಸೊ ಕನ್ನಡ ಬರಬೇಕು, ಕಂಪಲ್ಸರಿ ಕನ್ನಡ ಇರಬೇಕು. ಸೊ ಇಲ್ಲಿ ಕನ್ನಡ ಬೆಂಗಳೂರಲ್ಲಿ ಟೋಟಲ್ 204 ಪೋಸ್ಟ್ ಗಳಿದಾವೆ. ಸೊ ಇಷ್ಟು ಬೆಂಗಳೂರಲ್ಲಿ ತುಳು ಇಷ್ಟು ಲ್ಯಾಂಗ್ವೇಜ್ ಗಳು ನಿಮಗೆ ಏನು ಖಂಡಿತವಾಗಿ ಬರಬೇಕಾಗ್ತದೆ. ಓಕೆ, ಸೊ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಂದ್ರೆ ಕನ್ನಡಿಗರಿಗೆ ಕನ್ನಡ ಬಂದ್ರೆ ಸಾಕು. ಓಕೆ, ಸೊ ಲಾಸ್ಟ್ ಡೇಟ್ ಮಾಡ್ಬಿಟ್ಟು ನೋಡಿ ಫ್ರೆಂಡ್ಸ್, ಹೇಳ್ದಂಗೆ 17th ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ಸೊ ಹಾಗಾಗಿ ಅದ್ರೊಳಗೆ ನೀವು ಇವನು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು ನೋಡಿ, ಫಸ್ಟ್ ಡಿಸ್ಕ್ರಿಪ್ಷನ್ ಆಫ್ ಎಕ್ಸಾಮಿನೇಷನ್ ಈ ರೀತಿ ಇರುತ್ತೆ. ಟೈರ್ 1 ಅಂತ ಹೇಳ್ಬಿಟ್ಟು, ಸೊ ಜನರಲ್ ಅವೇರ್ನೆಸ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ನ್ಯೂಮೆರಿಕಲ್, ಅನಾಲಿಟಿಕಲ್, ಲಾಜಿಕಲ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ. 100 ಮಾರ್ಕ್ಸ್. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 1/4 ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್ಸ್. ಸೊ 1/4 ಅಷ್ಟು ಮಾರ್ಕ್ಸ್ ನ ಕಟ್ ಮಾಡ್ತಾರೆ ನೆಗೆಟಿವ್ ಮಾರ್ಕಿಂಗ್ಗೆ. ಸೊ ಅದೇ ರೀತಿ ಸೆಕೆಂಡ್ ಏನಪ್ಪಾ ಅಂತಂದ್ರೆ ನೋಡಿ, ಸೆಕೆಂಡ್ ಟೆಸ್ಟ್ ಏನಿರುತ್ತೆ ಅಂದ್ರೆ ನಿಮಗೆ ಏನ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ತಾರೆ. 500 ವರ್ಡ್ಸ್ ನ ಪ್ಯಾಸೇಜ್ ಕೊಡ್ತಾರೆ, ಅದನ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾಗ್ತದೆ. ಸೊ ಈ ರೀತಿ ಕೂಡ ಒಂದು ಟೆಸ್ಟ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ, 1 hour ಟೈಮ್ ಇರುತ್ತೆ. ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಕೂಡ ಫೈನಲ್ ಆಗಿರುತ್ತೆ. ಓಕೆ, ಸೊ ಪೇ ಸ್ಕೇಲ್ 21,000 ದಿಂದ 69,000 ತನಕ ಲೆವೆಲ್ 3 ಪೇ ಸ್ಕೇಲ್ ಇರುತ್ತೆ.
ಸೊ ಈ ರೀತಿ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಇರುತ್ತೆ. ಓಕೆ, ಸೊ ಹಾಗೆ ಏನು ಒಂದು ಅಪ್ಲೋಡಿಂಗ್ ಫೋಟೋ ಸಿಗ್ನೇಚರ್ ಕೂಡ ಇರುತ್ತೆ. ಅಪ್ಲೋಡ್ ರೀಸೆಂಟ್ ವಿತಿನ್ 12 weeks ಕಲರ್ ಫೋಟೋ 35mm to 45mm ಈ ಸೈಜಿನ ಒಂದು ಫೋಟೋ ಇರಬೇಕು. ಲೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು. ಫೇಸ್ ಕವರಿಂಗ್ 70 to 80% ಇನ್ JPG ಇರಬೇಕು. ಸೊ 200 KB ಒಳಗಿರಬೇಕು. 100 ಇಂದ 200. ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿ. 80 to 150 KB ಒಳಗೆ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಸೊ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ಅದರ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.